ಇವತ್ತು ಇಡೀ ದೇಶದಲ್ಲಿ ಬಹಳ ಚರ್ಚಿತವಾದಂಥ ಧರ್ಮಸ್ಥಳದ ವಿಚಾರವಾಗಿ ಅಶೋಕ್, ಒಂದು 5 ನಿಮಿಷ ಮಾತಾಡ್ತೀನಿ. ಕೂತ್ಕೊಳ್ಳಿ, ಸೀಟ್ ಅಷ್ಟು ಕಾಲಿದೆ ಪಕ್ಕದಲ್ಲಿ, ಅಲ್ಲಿಂದ ಅಧ್ಯಕ್ಷ, ಇವತ್ತು ನಾವು SIT ನಾವು ಯಾರು ವಿರೋಧ ಮಾಡಿಲ್ಲ. ಸರ್ಕಾರ ಏನು ನಿಲುವು ತಗೊಂಡಿದೆಯೋ ಅದನ್ನು ನಾವು ಸ್ವಾಗತವನ್ನು ಮಾಡಿದ್ದೀವಿ. ಯಾಕೆಂದರೆ 13-14 ವರ್ಷಗಳಿಂದ ನಡೆದಂಥ ಆ ಸೌಜನ್ಯ, ಆ ಹೆಣ್ಣುಮಗಳ ಕೊಲೆ ಏನಿತ್ತು, ಹೈಕೋರ್ಟು CBI ಆದರೂ ಕೂಡ ನಿಜವಾದ ಕೊಲೆಗಾರ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಆ ಇಶ್ಯೂ ಇರ್ತಕ್ಕಂಥದ್ದು. ಆ ಸೌಜನ್ಯಳ ಹೆಣ ಕೂಡ ಸಿಕ್ಕಿದೆ, ಅದು ಎಲ್ಲಿ ಉಣವ್ರೇನೋ ಅದೆಲ್ಲ ಸಿಕ್ಕಿದೆ. ಇವತ್ತು ಅದರ ತನಿಖೆ ಎಲ್ಲೋ ಒಂದು ಕಡೆ ಹೊರಟೋಯ್ತು. ಅದರ ನೆಪದಲ್ಲಿ ಇವತ್ತು ಈ ಎಡಚರರು ಇವ್ರು ಏನಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ, ಇದನ್ನು ವಿಷಯಾಂತರ ಮಾಡಿ ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ, ಅದಾದಮೇಲೆ ಹಂಗೆ ದೇವಸ್ಥಾನದ ಮೇಲೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದರಲ್ಲಿ ಇವತ್ತು ಆ ಕಡೆ ಇರೋರು ಈ ಕಡೆ ಇರೋರು ಅಧಿಕಾರಿಗಳು, ಪತ್ರಿಕಾ ಮಿತ್ರರು, ಇವ್ರು ಯಾರೂ ವಿರೋಧ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೆಲ್ಲ ಕೂಡ 224 ಜನ ಶಾಸಕರು, ಅಲ್ಪಸಂಖ್ಯಾತರು ಸೇರಿ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ನಮಗೆಲ್ಲರೂ ಕೂಡ ಅಪಾರವಾದಂಥ ನಂಬಿಕೆ ಇರ್ತಕ್ಕಂಥವ್ರು. ಈಗ ನಮಗಿನ ಈಶ್ವರನ ಹೆಸರಿಟ್ಕೊಂಡಿರೋರು ಆ ಕಡೆ ಜಾಸ್ತಿ ಅವರೇ. ಸಿದ್ದರಾಮಣ್ಣ ಈಶ್ವರ, ಈ ಶಿವಕುಮಾರ್ ಈಶ್ವರ, ಪರಮೇಶ್ವರ, ಬಸವರಾಯ ರೆಡ್ಡಿ ಬಸವಾಂದ್ರ ಈಶ್ವರ, ರಾಮಲಿಂಗ ಅಂದರೆ ಲಿಂಗ ಐತೆ ಅದು ಈಶ್ವರ, ನರೇಂದ್ರ, ಸುರೇಶ್ ಅಲ್ಲೇ ಅವ್ರಿ, ಸುರೇಶ್ ಅದರಲ್ಲೂ ಈಶ ಐತೆ, ನರೇಂದ್ರ ಅವರೇ. ಅಲ್ಲ, ಭಾಳಷ್ಟು ಜನ ಅಲ್ಲಿ ಈಶ್ವರನ ಹೆಸರಿರ್ತಕ್ಕಂಥವ್ರು ಇದ್ದೀರಿ, ನೀವೇನಲ್ಲಿ ಅಪಚಾರ ಮಾಡ್ತೀರಿ, ನಾವು ಹೇಳ್ತಾ ಇಲ್ಲ. ಶಿವಲಿಂಗೇಗೌಡ ಅಲ್ಲ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರ ಧರ್ಮಸ್ಥಳದ ಹೆಂಗೆ ಅಂತಂದರೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ. ಆ ವಿಶ್ವನಾಥ ನಮ್ಮ ಅಪ್ಪ ಧರ್ಮಸ್ಥಳದ್ದು ಇದರಲ್ಲಿ ಹುಟ್ಟಿದ್ದು ಅಂತೇಳಿ ನನಗೆ ವಿಶ್ವನಾಥ ಅಂತ ಇಟ್ಟಿರೋದು ನನಗೆ. ಅಧ್ಯಕ್ಷರೇ, ಯಾವ ದೇವ್ರ ಮೇಲೆ ಬೇಕಾದರೂ ನಾವು ಎಲೆಕ್ಷನ್ ನೋಡ್ತೀವಲ್ಲ ಪ್ರಮಾಣ ಮಾಡ್ತಾರೆ ಜನ, ಮಂಜುನಾಥ ಸ್ವಾಮಿ ಮೇಲೆ ಮಾಡಲ್ಲ. ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು. ನಮ್ಗೆ ಹೇಳ್ತಾ ಇದ್ರು ಸಣ್ಣ ಏನಾರ ಹೋದಾಗ ನೇತ್ರಾವತಿ ನದಿಯಲ್ಲಿ ಕಲ್ಲೇನಾರು ತಗೊಂಬಂದರೆ ಬಸ್ಸೇ ನಿಂತು ಹೋಗ್ತದೆ. ಈ ಥರ ನಾವು ಆ ನಂಬಿಕೆನಿಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ಆ SIT ತನಿಖೆ ನಡೀತಾ ಇರ್ತಕ್ಕಂಥ ವಿಧಾನ ಇದೆಯಲ್ಲ, ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು. ಅವನ ಮುಸುಕುದಾರಿ 100 ಹೆಣಗಳ ಕೊಲೆಯಾಗಿರ್ತಕ್ಕಂಥ ಮತ್ತು ಅತ್ಯಾಚಾರ ಆಗಿರ್ತಕ್ಕಂಥ ತಂದು ನಾನೇ ಉಣಿದ್ದೀನಿ ಅಂತ ಹೇಳ್ತಾನೆ. ಅವನ ಮೊದಲನೇ ಅಪರಾಧಿ ಅವನೇ ಅಲ್ವಾ? ಕೊಲೆ ಮಾಡಿರೋದು ಅವ್ನು ಗೊತ್ತಿದ್ರೆ, ಅತ್ಯಾಚಾರ ಆಗಿದ್ರೆ ಗೊತ್ತಿದ್ರೆ ಆವತ್ತೇ ಪೊಲೀಸ್ಗೆ ಹೇಳಬೇಕಾಗಿತ್ತು, ಆವತ್ತೇ ವಿಚಾರ ತಿಳಿಸ್ಬೇಕಾಗಿತ್ತು. 100 ಹೆಣಗಳನ್ನು ಕೊಲೆ ಮಾಡಿರೋದು 100 ಅಂತಂದರೆ ಅವನು ಜೀವಾವಧಿ ಎಲ್ಲ ಗಲ್ಗೆ ಹಾಕಬೇಕಾಗ್ತದೆ ಅವನಿಗೆ. ಅದನ್ನು ನಾವು ಹೆಣ ಊರಿರೋದು ನೋಡಿದ್ದೀವಿ ಅಂತ ಹೇಳ್ತಾರಲ್ಲ ಕೆಲವು ಸಾಕ್ಷಿದಾರರು, ಅವ್ರದ್ದು ತಪ್ಪಲ್ವಾ? ಕೊಲೆ ಮಾಡಿದವನು ಎಷ್ಟು ತಪ್ಪೋ, ಕೊಲೆ ನೋಡ್ದಂಥವನು ಅದನ್ನು ಹೇಳ್ದೇ ಇರ್ತಕ್ಕಂಥವನು ಕೂಡ ಅಷ್ಟೇ ತಪ್ಪಾಗ್ತದೆ. ಅದನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಕಳೆದ ವಾರ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು. ಯಾಕಂತಂದರೆ ನಾವು ಭಕ್ತರಾಗಿ ನಮ್ಮ ಭಯ ಇದ್ದಿದ್ದೇನು ಅಂದರೆ ಯೂಟ್ಯೂಬರ್ಗಳರದೆ ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಹೆಣ್ಣು ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ನು ಮಾತಾಡ್ತಾ ಇಲ್ಲ, ಇವ್ರ ಮನೇಲಿ ಹೆಣ್ಮಕ್ಳಿಲ್ಲ, ಈ ಥರ ಎಲ್ಲರ ಮೇಲೂ ಯೂಟ್ಯೂಬ್ಗಳು ಭಾಳ ಒಂದು 5 ನಿಮಿಷದಲ್ಲಿ 100 ಬರ್ತವೆ ಕಾಮೆಂಟ್ಗಳು. ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಎದುರ್ಕೊಂಡು ನಾವು ಯಾರೂ ಮಾತಾಡ್ತಾ ಇರಲಿಲ್ಲ. ಆದರೆ ಮೊನ್ನೆ ಸಹಿಸೋಕ್ಕಾಗ್ದೇ ನಾನೊಂದು ಹೇಳಿಕೆಯನ್ನು ಕೊಟ್ಟೆ, ಈ ಥರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ, ತನಿಖೆಯನ್ನು ಮಾಡಲಿ. ಆದರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು. ಈಗ ಯಾರು ಹೋರಾಟಗಾರರಿದ್ದಾರೆ, ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಸ್ಟು, ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ, ವಿಭೂತಿ ಇಟ್ಕೊತಾನೆ, ಕೇಸರಿ ಶಾಲ್ ಹಾಕ್ಕೊಂತಾನೆ. ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು. ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರಾ? ಅವರೇನಾದರೂ ಮಾಡಿದ್ರಾ? ಇಲ್ಲ ಆಡಳಿತ ಇದ್ರೆ ಮಾಡಲಿ, ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ಅದನ್ನು ತನಿಖೆ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಈ ನೆಪದಲ್ಲಿ ನಾನು ಮಾಡಿದಾಗ ನಾನೊಂದು ಸ್ಟೇಟ್ಮೆಂಟ್ ಏನು ಮಾಡಿದೆ, ನಾವು ಯಲಹಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ 200 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಚಲೋ ಅಂತೇಳಿ ಮಾಡಿದ್ವಿ. 16ನೇ ತಾರೀಕು ನಾನು ಶನಿವಾರ ಬೆಳಗ್ಗೆ 6 ಗಂಟೆಗೆ 400 ಗಾಡಿ ಹೋಗ್ತಾ ಇದ್ದೀವಿ. ನಾವು ಹೋಗ್ತೀವಿ, ಅಲ್ಲಿ ಹೋಗಿ ಏನು ಮಾಡ್ತೀವಿ, ದೇವಸ್ಥಾನ ಪೂಜೆ ಮಾಡ್ತೀವಿ. ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ದರೆ ಯಾರು ತಪ್ಪಾಗಿದೆಯೋ ಅವ್ರಿಗೆ ಶಿಕ್ಷೆ ಕೊಡು, ಯಾರಿಗೆ ನೀನು ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಕೊಡಿ ಅಂತೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಭಾಷಣ ಮಾಡಲ್ಲ, ಏನೂ ಇಲ್ಲ. ಆದರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೇ, ಇವನು ತಿರುಪ್ತಿಯಲ್ಲಿ ಇಟ್ಟವನು, ಏಕವಚನದಲ್ಲಿ
ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೆ ಅದೇ ವ್ಯಕ್ತಿ, ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋನೆ, ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡೋನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ. ಅಶೋಕ್ ಅವ್ರ ಬಗ್ಗೆ ಮಾತಾಡೋನೆ. ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು. ಯಾರನ್ನ ಕೇಳಿದ್ರೆ ಅವ್ನು ಮೆಂಟ್ಲು ಅಂತಾನೆ. ಮೆಂಟ್ಲಲ್ಲ ಅವನು, ರೋಲ್ ಕಾಲ್ ಅವನು. ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡು ಪೊಲೀಸವರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನು ಮಾಡ್ಬೇಕು ಹೇಳಿ ಅಧ್ಯಕ್ಷರೇ? ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸ್ನಲ್ದು ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ. ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ. ನಾವು CIT ಅವರು ಈ ಥರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ SIT ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ. ಗೃಹ ಸಚಿವರು 500 ಕೋಟಿ ರೂಪಾಯಿ, ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ 500 ಕೋಟಿ ರೂಪಾಯಿ ತಗೊಂಡವನೇ ಅಂತ ಹೇಳವನೇ ಅವನು, ನಕಲಿ ಲಾಯರು, ನಿಮ್ಗೆ ಗೊತ್ತಿರಲಿ. ಆದರೂ ಕೂಡ ನೀವು ಅದು ಯಾಕೋ 3ನೇ ಕಣ್ಣು ತೆಗಿತಾನೆ ಇಲ್ಲ. ನೀವು ನರೇಂದ್ರ ಸ್ವಾಮಿ ಅವರು ಇರೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ನೀವು. ನರೇಂದ್ರ ಸ್ವಾಮಿ ಅವರೇ ಕೂತ್ಕೊಳ್ಳಿ. ಡೇಂಜರ್ ಅಲ್ಲ, ಭಸ್ಮ ಆಗ್ಬೇಕಂತವ್ರು, ಅಂಥವ್ರು ಭಸ್ಮ ಆಗಬೇಕು. ಇವತ್ತು SIT ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರನ್ನ ಭಸ್ಮ ಮಾಡ್ರಿ, ನಕಲಿಯವ್ರನ್ನು ಕೂಡ ಭಸ್ಮ ಮಾಡ್ಬೇಕು. ನೀವು ನಿಮ್ಮ ಹೆಸರು ಜಾಹೀರಾಗ್ತದೆ ಅದರಲ್ಲಿ. ಇವತ್ತು ನಾವು SIT ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದರೆ ಇದಕ್ಕೊಂದು ಅಂತ್ಯ ಆಡಬೇಕು. ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ, ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕೂತವ್ರೆ. ಅದೇ ಸಮಸ್ಯೆ ಆಗಿರೋದು ನಮಗೆ. SIT ತನಿಖೆದು ಇದು ಅಂತ್ಯ ಆಡಬೇಕು. ನಾಳೆ SIT ಅವನ ಮಾಡಿರೋ ಅಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ. ಬರ್ಕೊಡ್ರಿ, ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ. ಅವರು ಆ ಧರ್ಮಾಧಿಕಾರಿ ಜೊತೆಯಲ್ಲಿ ಮಿಂಗಲ್ ಆಗ್ಬಿಟ್ರು, ಇವ್ರು ಬ್ಲ್ಯಾಕ್ ಮನಿ ಎಲ್ಲ ಇಟ್ಟವ್ರೆ. ಮಾಡಲಿಲ್ಲ ಅಂತಂದ್ರೆ ಕೇಳ್ರಿ, ಅವ್ರು ಏನು ಹೇಳಿದ್ರು ಕೂಡ ಇದನ್ನು ಅಂತ್ಯ ಆಡಬೇಕಾಗ್ತದೆ. ಕೊಲೆ ಅಂತೂ ಆಗಿದೆ, ಯಾರೋ ಒಬ್ಬ ಮಾಡವನೆ. ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ, ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ. ಸೇಮ್ ಸೌಜನ್ಯ ಹೇಳ್ತಾರೆ, ಬೇರೆ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡಬೇಕಲ್ಲ. ಇದು ಇರ್ತಕ್ಕಂಥದ್ದು. ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ, ಅರ್ಥ ಮಾಡ್ಕೊಬೇಕು. ಮತ್ತು ಇವತ್ತು ಏನು ನಮ್ಮ ಬಗ್ಗೆ ಆಗಲಿ, ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್, ಅವನು ಲಾಯರೇ ಅಲ್ಲ, ಅವನು ಲಾಯರ್ ಅಂತ ಹೆಸರು ಇಡಬಾರ್ದು. ಅವನ ಮೇಲೆ ಆದರೂ ಕೇಸ್ ಹಾಕಬೇಕು. ಕೇಸ್ ಕೊಡ್ರಿ ಅಂತ ಹೇಳ್ತಾರೆ. ಕೇಸ್ ಕೊಟ್ಟರೆ ನಾನು ಕೋರ್ಟಿಗೆ ತಿರುಗಬೇಕು, ಹೋಗಿ ಡೆಫರ್ಮೇಷನ್ ಹಾಕ್ಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು. ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡಿದ್ರು ಅಂತೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ. 1 ವರ್ಷ ಜೈಲು ಶಿಕ್ಷೆ ಆಯಿತು. ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿದ್ರು. ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ, ಸಭೆ ತೀರ್ಮಾನ ತಗೊಂಡಿರೋದು ಅಲ್ಲೇ ವಾಪಸ್ ತಗೊಬೇಕು ಅಂದರು. ಕೊನೆಗೆ ಬೆಳಗಾವಿಯಲ್ಲಿ ಹೋದಾಗ ಇಡೀ ಸದನ ಹೇಳ್ತು ಇಲ್ಲ ಜೈಲು ಆಗಬೇಕು ಅಂತ ಹೇಳ್ತು. ಜೈಲು ಶಿಕ್ಷೆ. ಅಧ್ಯಕ್ಷರೇ, ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡಂಗಿಲ್ಲ, ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರಿಗೆ ಏನು ಕ್ರಮ ತಗೊಂತೀರಿ? ನೀವು ರಕ್ಷಣೆಗೆ ಬರಲಿಲ್ಲ ಅಂತಂದ್ರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡೋರೆ, ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋರೆ. ಆ ಡಿ.ಕೆ. ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರು ಅವ್ನು ಗೊತ್ತಿಲ್ಲ, ಬೇರೆಯವ್ರನ್ನೆಲ್ಲ ಹೊಡೆಯೋಕ್ಕೆ ಬರ್ತಾರೆ. ಅವ್ರ ಬಗ್ಗೆನೂ ಮಾತಾಡೋನೆ ಅವನು. ಅದು ಯಾಕೆ ಸೈಲೆಂಟಾಗಿ ಅವ್ರಿಗೆ ಗೊತ್ತಿಲ್ಲ. ನಮ್ದು ಏನು ಬೈಲು ತೆಗಿತಾನೆ ತೆಗೀಲಿ. ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವನಿಗೆ ನನ್ನ ಮೇಲೆ ಹಾಕ್ತೀರಿ ನೀವು. ಸಬ್ಜೆಕ್ಟ್ಗೆ ಬನ್ನಿ. ಅಲ್ಲ ಅಧ್ಯಕ್ಷ, ಹೇಳ್ತೀನಿ ಕೇಳ್ರಿ. ಆ ವ್ಯಕ್ತಿನೇ, ಅವನು ಕೂಡ ಆ ಯೂಟ್ಯೂಬರಲ್ಲಿ ಇರೋಂತಾನೆ. ಇಲ್ಲೇ ಕೊಡಗೇಳಿಲ್ಲ ಅವನೇ. 90 ದಿನ ಜೈಲಲ್ಲಿದ್ದ ಆಚೆಗೆ ಬಂದವನೇ. ಹುಚ್ಚನಾಯಿ ಹೊಡೆದಂಗೆ ಹೊಡೆದವ್ರೆ, ಲಾಯರ್ಗಳು ಹೊಡೆದವ್ರೆ, ಜನ ನೋಡಿತಾರೆ. ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು. ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್. ಕಮಿಷನರ್ ಬೈತಾನೆ ಸರ್, ಬರ್ತ್ಡೇ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನು ಕಾಮೆಂಟ್ ಮಾಡ್ತಾನೆ. ನಾವು ಏನು ಮಾಡ್ಬೇಕು ನೀವು ಹೇಳಬೇಕು. ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ. ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ. ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವ್ರ ಶಿಷ್ಯರು, ಅವ್ರು ಹೊಡಿಬೋದು. ಅಲ್ಲಿ ಹೊಡೆದ್ರೆ ಕೇಸ್ ನನ್ನ ಮೇಲೆ ಬರ್ತದಲ್ಲ, ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ FIR ನಂದು A1 ಬರಬಾರ್ದು. ಇಲ್ಲ ನೀವು ಕ್ರಮ ತಗೊಳ್ರಿ. ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ. ಯಾರೇ ಆಗಲಿ ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ, ಮಸೀದಿ ಬಗ್ಗೆ ಇರಲಿ, ದೇವಸ್ಥಾನ ಬಗ್ಗೆ ಆಗಲಿ ಅನಾವಶ್ಯವಾಗಿ ಈ ಥರ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ. ಯಾಕಂದರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದರೂ ಅಪಚಾರ ಮಾಡಿದ್ರೆ ನಿಮಗೂ ಸಮಸ್ಯೆ ಆಗ್ತದೆ, ಈ ಕಡೆಗೂ ಸಮಸ್ಯೆ ಆಗ್ತದೆ. ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತಿಲ್ಲ. ಇದರಲ್ಲಿ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಬೇಕು. ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧಪಟ್ಟದನು ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ನಾವು. ಇದನ್ನ ಕಠಿಣ ಕ್ರಮ ತಗೊಳ್ಬೇಕು ಅಧ್ಯಕ್ಷ. ಧನ್ಯವಾದಗಳು. ಸಭಾಧ್ಯಕ್ಷರೇ